ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಸತ್ಯವೇದದ 20ನೆಯ ಪುಸ್ತಕವಾಗಿರುವ ಜ್ಞಾನೋಕ್ತಿಗಳು ಎಂಬ ಪುಸ್ತಕದ 31ನೆಯ ಅಧ್ಯಾಯದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ಇರುವ 11 ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಾಗಿರುತ್ತವೆ. ಉಳಿದ ಒಂದು ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರವನ್ನು ನೀಡುವ ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ. ಹಾಗಾಗಿ ಈ ಸಂಚಿಕೆಯನ್ನು ಪೂರ್ತಿಯಾಗಿ ವೀಕ್ಷಿಸುವುದರ ಮೂಲಕ ನೀವು ಉತ್ತರಿಸಲಿರುವ ಪ್ರಶ್ನೆ ಯಾವುದೆಂದು ಗಮನಿಸಿ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರಿಸಲು ಪ್ರಯತ್ನಿಸಿ. ಹಾಗಾದರೆ ಬನ್ನಿ ಇಂದಿನ ಸಂಚಿಕೆಯನ್ನು ಆರಂಭಿಸೋಣ. ಮೊದಲನೆಯ ಪ್ರಶ್ನೆ, ಹವಳಕ್ಕಿಂತ ಬಹು ಅಮೂಲ್ಯಳು ಯಾರು? ಉತ್ತರ, ಗುಣವತಿಯಾದ ಸತಿಯು. ಎರಡನೆಯ ಪ್ರಶ್ನೆ, ಯಾವುದು ನೆಚ್ಚತಕ್ಕದ್ದಲ್ಲ? ಉತ್ತರ, ಸೌಂದರ್ಯವು. ಮೂರನೆಯ ಪ್ರಶ್ನೆ, ಯಾರ ದೀಪವು ರಾತ್ರಿಯಲ್ಲೆಲ್ಲ ಆರದು? ಉತ್ತರ, ಗುಣವತಿಯ ದೀಪವು. ನಾಲ್ಕನೆಯ ಪ್ರಶ್ನೆ, ಆ ಗುಣವತಿಯು ನಡುವಿಗೆ ಯಾವ ಪಟ್ಟಿಯನ್ನು ಕಟ್ಟಿಕೊಳ್ಳುವಳು? ಉತ್ತರ, ಬಲವೆಂಬ ಪಟ್ಟಿಯನ್ನು. ಐದನೆಯ ಪ್ರಶ್ನೆ, ಏನನ್ನು ಕುಡಿಯುವುದು ರಾಜರಿಗೆ ಯೋಗ್ಯವಲ್ಲ? ಉತ್ತರ, ದ್ರಾಕ್ಷಾರಸವನ್ನು. ಆರನೆಯ ಪ್ರಶ್ನೆ, ಯಾರ ಹೃದಯವು ಯಾರಲ್ಲಿ ಭರವಸೆ ಪಡುವುದು? ಉತ್ತರ, ಪತಿಯ ಹೃದಯವು ಗುಣವತಿಯಾದ ಸತಿಯಲ್ಲಿ. ಏಳನೆಯ ಪ್ರಶ್ನೆ, ನಿನ್ನ ತ್ರಾಣವನ್ನು ಸ್ತ್ರೀಯಲ್ಲಿ ಒಪ್ಪಿಸದಿರು ಎಂದು ಯಾರು ಯಾರಿಗೆ ಹೇಳಿದರು? ಉತ್ತರ, ಅರಸನಾದ ಲೆಮುವೇಲನಿಗೆ ತನ್ನ ತಾಯಿ ಹೇಳಿದಳು. ಎಂಟನೆಯ ಪ್ರಶ್ನೆ, ಆ ಗುಣವತಿಯು ಏನನ್ನು ಹೊದ್ದುಕೊಂಡಿರುವಳು? ಉತ್ತರ, ಬಲವನ್ನು, ತೇಜಸ್ಸನ್ನು. ಒಂಬತ್ತನೆಯ ಪ್ರಶ್ನೆ, ಇನ್ನೂ ಕತ್ತಲಿರುವಾಗಲೇ ಎದ್ದೇಳುವವರು ಯಾರು? ಉತ್ತರ, ಗುಣವತಿಯಾದ ಸ್ತ್ರೀ. ಹತ್ತನೆಯ ಪ್ರಶ್ನೆ, ಸ್ತೋತ್ರಕ್ಕೆ ಪಾತ್ರಳು ಯಾರು? ಈ ಪ್ರಶ್ನೆಗೆ ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರಿಸಿ. 11ನೆಯ ಪ್ರಶ್ನೆ, ಗೃಹ ಕೃತ್ಯಗಳನ್ನೆಲ್ಲ ನೋಡಿಕೊಳ್ಳುವವರು ಯಾರು? ಉತ್ತರ, ಗುಣವತಿಯಾದ ಸತಿಯು. ಸತ್ಯವೇದದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ರೀತಿಯ ಸಂಚಿಕೆಗಳು ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಸಂಜೆ 6 ಗಂಟೆಗೆ ಕೃಪಾ ಸಮೃದ್ಧಿ ವಿಜಯಪಾಲ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗುವುದು. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡುವುದರ ಮೂಲಕ ಮತ್ತು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಈ ಸಂಚಿಕೆಗೆ ಸಂಬಂಧಪಟ್ಟ ಸಲಹೆ ಸೂಚನೆಗಳನ್ನು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಅಥವಾ 8050163607 ಎಂಬ ಸಂಖ್ಯೆಗೆ ವಾಟ್ಸ್ಆಪ್ ಮಾಡುವುದರ ಮೂಲಕ ತಿಳಿಸಬಹುದು. ಈ ಸಂಚಿಕೆಯ ಮೂಲಕ ನೀವು ಪ್ರಯೋಜನ ಹೊಂದಿದ ಹಾಗೆ ಮತ್ತೊಬ್ಬರು ಸಹ ಪ್ರಯೋಜನ ಹೊಂದುವಂತೆ ದಯಮಾಡಿ ಈ ಸಂಚಿಕೆಯನ್ನು ಇತರರೊಟ್ಟಿಗೆ ಶೇರ್ ಮಾಡಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಹೃದಯಗಳಲ್ಲಿ ತನ್ನ ವಾಕ್ಯವನ್ನು ಸಮೃದ್ಧಿಯಾಗಿಟ್ಟುಕೊಳ್ಳುವ ಕೃಪೆಯನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್.